ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ಈ ಒಂದು ಗೋಧಿ ಶಾವ್ಗೆನ ಮಾಡೋದು ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿಂದ ನಮ್ಮ ಒಂದು ಕುಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಏನೇನು ಈ ಒಂದು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಈ ಒಂದು ಗೋಧಿ ಶಾವ್ಗೆ ಮಾಡೋದಕ್ಕೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದ್ಲಿಗೆ ಇಲ್ಲಿ ಗೋಧಿ ಶಾವ್ಗೆ ತಗೊಂಡಿದೀವಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಅನಿಲ್ ಕಂಪ್ನಿ ಗೋಧಿ ಶಾವ್ಗೆನ ನಾವು ತಗೊಂಡಿದೀವಿ. 1 ಪ್ಯಾಕೆಟ್ ಆಗೋಷ್ಟು ಮಾಡ್ತಾ ಇದೀವಿ, ನೋಡ್ತಾ ಇರ್ಬೋದು. ಇದು ಗೋಧಿ ಶಾವ್ಗೆ ನಿಮ್ಗೆ ಸಿಗುತ್ತೆ ಅನಿಲ್ ಕಂಪ್ನಿದು ಗೋಧಿ ಶಾವ್ಗೆನ. ನೀವು 1 ಪ್ಯಾಕೆಟ್ ನಾವು ಮಾಡಿ ತೋರಿಸ್ತಾ ಇದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೊಳ್ಳಿ. ನಂತರ ಒಂದು 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಸಣ್ಣದಾಗಿ. ಒಂದು 4 ಮೆಣಸಿಕಾಯಿನೂ ಕೂಡ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀವಿ. ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ನಾವು ತೊಗರಿಕಾಯಿ ಸೀಸನ್ ಇರೋದ್ರಿಂದ ತೊಗರಿಕಾಯಿನ ಬಳಸಿದೀವಿ. ನೀವು ಬೇಕಾದ್ರೆ ಅವರೆಕಾಯಿ, ತೊಗರಿಕಾಯಿ, ಯಾವ್ದು ಬಟಾಣಿ ಯಾವ್ದು ಬೇಕಾದ್ರೂ ಹಾಕೋಬಹುದು. ಈ ತೊಗರಿಕಾಯಿನ ಬೇಯಿಸ್ಬಿಟ್ಟು ಹಾಕೋಬೇಕಾಗುತ್ತೆ. ನಂತರ ಒಗ್ಗರಣೆಗೆ ಒಂದ್ ಸ್ವಲ್ಪ ಉದ್ದಿನ ಬೇಳೆ, ಕಡಲೆಬೇಳೆ, ಒಂದೊಂದು ಸ್ಪೂನ್ ಆಗುವಷ್ಟು, 1 ಸ್ಪೂನ್ ಸಾಸಿವೆ, ಹಾಗೆ 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜ, ಒಂಚೂರು ಎಣ್ಣೆ ಒಗ್ಗರಣೆಗೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಈ ಒಂದು ಗೋಧಿ ಶಾವ್ಗೆ ಮಾಡೋದಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಬನ್ನಿ ಈಗ ಯಾವ ರೀತಿ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್ ಈ ಒಂದು ತೊಗರಿಕಾಯನ್ನ ಬೇಯಿಸ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಅನ್ನ ತಗೊಂಡು ಈ ಕುಕ್ಕರ್ಗೆ ಈಗ ತೊಗರಿಕಾಯನ್ನ ಹಾಕೋತಾ ಇದೀವಿ. ಇದನ್ನ ಹಾಕಿ ಒಂದ್ ಸ್ವಲ್ಪ ನೀರನ್ನ ಹಾಕಿ ಒಂದರಿಂದ 2 ವಿಶಿಲ್ ಅನ್ನ ಕೂಗಿಸ್ಕೊಂಡ್ರೆ ಈ ಒಂದು ತೊಗರಿಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನ 1-2 ವಿಶಿಲ್ ಅನ್ನ ಕೂಗಿಸ್ಕೊಳ್ಳೋಣ ನೀಟಾಗಿ. ನೋಡ್ತಾ ಇರ್ಬೋದು. ಕುಕ್ಕರ್ ಮುಚ್ಚಿ ಈಗ ಇದನ್ನ ವಿಶಿಲ್ ಬರೋದಕ್ಕೆ ಇಡೋಣ. ನಂತರ ಫ್ರೆಂಡ್ಸ್ ಈಗ ಈ ಒಂದು ಅನಿಲ್ ಗೋಧಿ ಶಾವ್ಗೆನ ಕರೆಕ್ಟಾಗಿ 2 ನಿಮಿಷ ನೆನೆಸ್ಬೇಕಾಗುತ್ತೆ. ಹಾಗೆ ಜೊತೆಗೆ 8 ನಿಮಿಷ ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಇಲ್ಲಿ ನಾವು ಪ್ಯಾಕೆಟ್ ಅನ್ನ ಕಟ್ ಮಾಡಿ 2 ನಿಮಿಷ ಕರೆಕ್ಟಾಗಿ ನೆನೆಸ್ತೀವಿ. ಜಾಸ್ತಿ ಹೊತ್ತು ನೆನೆಸಿದ್ರೆ ಎಲ್ಲ ಕೂಡ ಮುದ್ದೆ ರೀತಿ ಆಗ್ಬಿಡುತ್ತೆ. ಆದ್ರಿಂದ ಕರೆಕ್ಟಾಗಿ 2 ನಿಮಿಷ ಅಷ್ಟೇ ನೆನೆಸಿ. ನೋಡ್ತಿರ್ಬೋದು ಒಂದು ಪಾತ್ರೆಗೆ ಅನಿಲ್ ಶಾವ್ಗೆ, ಅದು ಗೋಧಿ ಶಾವ್ಗೆ ನೋಡ್ತಾ ಇರ್ಬೋದು. ಈಗ ಇದಕ್ಕೆ 1 ಲೀಟರ್ ಆಗುವಷ್ಟು ನೀರನ್ನ ಹಾಕಿ ಅಂತ ಅಲ್ಲೇ ಕೊಟ್ಟಿದ್ದಾರೆ. 1 ಲೀಟರ್ ಆಗುವಷ್ಟು ನೀರನ್ನ ಹಾಕೋತಾ ಇದೀವಿ. 2 ನಿಮಿಷ ಕರೆಕ್ಟಾಗಿ ನೆನೆಸ್ಬೇಕಾಗುತ್ತೆ. ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ. 2 ನಿಮಿಷ ಆದ ನಂತರ ಇದನ್ನ ನೀಟಾಗಿ ನೆಂದಿರೋದನ್ನ ನೀರೆಲ್ಲವನ್ನು ಕೂಡ ತೆಗೆದು ಬಿಡ್ಬೇಕು. ಇದಕ್ಕೆ ಈಗ ಒಂಚೂರು ಉಪ್ಪನ್ನ ಸೇರಿಸ್ಕೊತಾ ಇದೀವಿ ನೆನೆಸ್ದಾಗ್ಲೆ. ಈಗ ಇದನ್ನ 2 ನಿಮಿಷ ಕರೆಕ್ಟಾಗಿ ನೆನೆಸ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ನೆನೆಸೋದು ಬೇಡ. ಈಗ ಒಂದು ತಟ್ಟೆ ಮುಚ್ಚಿ 2 ನಿಮಿಷ ಬಿಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಕರೆಕ್ಟಾಗಿ 2 ನಿಮಿಷಗಳ ಕಾಲ ಆಗಿದೆ. ಇಷ್ಟಾದ್ರೆ ಸಾಕು. ಇದನ್ನ ನೀಟಾಗಿ ಬಸ್ಕೊಬಿಡೋಣ. ನೀರೆಲ್ಲವನ್ನು ಕೂಡ ನೀಟಾಗಿ ಬಸಿಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ನೀರೆಲ್ಲವನ್ನು ಕೂಡ ನೀಟಾಗಿ ಬಸ್ಕೊಬಿಡ್ತಾ ಇದೀವಿ. ಕರೆಕ್ಟಾಗಿ 2 ನಿಮಿಷದ ಮೇಲೆ ಜಾಸ್ತಿ ಹೊತ್ತು ನೆನ್ಸಕ್ ಹೋಗ್ಬೇಡಿ, ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಆದ್ರಿಂದ ಕರೆಕ್ಟಾಗಿ 2 ನಿಮಿಷ ನೆನ್ಸ್ಕೊಂಡಿದೀವಿ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ 2 ನಿಮಿಷ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ನೆಂದಿರುತ್ತೆ. 2 ನಿಮಿಷ. 8 ನಿಮಿಷಗಳ ಕಾಲ ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಅದನ್ನ ಬೇಯಿಸ್ಕೊಳ್ಳೋಣ. ಈಗ ನೀರೆಲ್ಲವೂ ಕೂಡ ನೀಟಾಗಿ ಬಸ್ಕೊಂಡಿದೀವಿ. ನೋಡ್ತಾ ಇರ್ಬೋದು. ನಂತರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಈಗ ನೀವು ಈ ಒಂದು ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಕೋಬೇಕಾಗುತ್ತೆ. ಈ ರೀತಿ ಪ್ಲೇಟ್ಗೆ ಎಣ್ಣೆನ ನೀವು ಹಚ್ಕೊಂಡ ನಂತರ ಇಲ್ಲಿರುವಂತ ಏನು ಗೋಧಿ ಶಾವ್ಗೆ ಇದೆ ಇದನ್ನ ಈ ರೀತಿ ಹಾಕೋಬೇಕಾಗುತ್ತೆ. ತಟ್ಟೆ ಒಳಗೆ ಒಂದೊಂದು ಚೂರೆ ಈ ರೀತಿ ಹಾಕೊಂಡು ನೀಟಾಗಿ 8 ನಿಮಿಷಗಳ ಕಾಲ ಇಡ್ಲಿನ ಬೇಯಿಸೋ ರೀತಿ ಇದನ್ನು ಕೂಡ ಕರೆಕ್ಟಾಗಿ ಟೈಮನ್ನು ನೋಡಿಕೊಂಡು 8 ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ. ಆಗ ಉದುದ್ರಾಗಿ ಬರುತ್ತೆ ಈ ಒಂದು ಗೋಧಿ ಶಾವ್ಗೆ. ನೋಡ್ತಾ ಇರ್ಬೋದು, ಈ ರೀತಿ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕೊಂಡು ಎಲ್ಲವನ್ನು ಕೂಡ ಇದೇ ರೀತಿ ಹಾಕೋಬೇಕಾಗುತ್ತೆ. ನೋಡ್ತಿರ್ಬೋದು, ತೋರಿಸ್ತಾ ಇದ್ದೀನಿ ನಾನು. ಇದೇ ರೀತಿ ಹಾಕೊಳ್ಳಿ. ಎಲ್ಲ ಒಂದು ಗೋಧಿ ಶಾವ್ಗೆದು ಎಷ್ಟು ತಟ್ಟೆ ಇದೆ, ನೀವು ಎಷ್ಟಕ್ಕೆ ಮಾಡ್ಕೊಂಡಿದ್ದೀರಾ ಅದೆಲ್ಲವನ್ನು ಕೂಡ ಇದೇ ರೀತಿ ಹಾಕೋಬೇಕಾಗುತ್ತೆ. ಎಣ್ಣೆನ ಈ ರೀತಿ ಎಲ್ಲದಕ್ಕೂ ಕೂಡ ಹಾಕೊಂಡು ತಟ್ಟೆಗೆ ಚೂರೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನ ನೆನೆಸಿಟ್ಟಿರುವಂಥ ಶಾವ್ಗೆನ ಹಾಕೊಂಡು 8 ನಿಮಿಷಗಳ ಕಾಲ ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಚೆನ್ನಾಗಿ ಬರೋದಿಲ್ಲ. ಉದುದ್ರಾಗಿ ಬರಬೇಕು ಅಂದರೆ ಕರೆಕ್ಟಾಗಿ 8 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ.
ನೋಡ್ತಾ ಇದ್ದೀರಾ, ಈಗ ಎಲ್ಲ ಒಂದು ತಟ್ಟೆಗೆ ಹಾಕೊಂಡಿದೀವಿ ನಾವು. ನೋಡಿ, ಇರುವಂತದ್ದೆಲ್ಲವನ್ನು ಕೂಡ ತಟ್ಟೆಗೆ ಹಾಕೊಂಡಿದೀವಿ. ಇದನ್ನ ಈ ರೀತಿ ಇಟ್ಟು ಈಗ ಇದನ್ನ ಇಡ್ಲಿ ಬೇಯಿಸುವಂತ ಪಾತ್ರೆಗಿಟ್ಟು 8 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ಒಂದು ಇಡ್ಲಿ ಪಾತ್ರೆ ಒಳಗೆ ಇಟ್ಟಿದೀವಿ. ಈಗ ಸ್ಟವ್ ಅನ್ನು ಕೂಡ ಆನ್ ಮಾಡಿದೀವಿ. ಇದನ್ನ 8 ನಿಮಿಷಗಳ ಕಾಲ ನೀಟಾಗಿ ಟೈಮ್ ಅನ್ನ ನೋಡ್ಕೊಂಡು 8 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಈಗ ಕ್ಯಾಪ್ ಅನ್ನ ಕೂಡ ಕ್ಲೋಸ್ ಮಾಡ್ತಾ ಇದೀವಿ. ಈಗ 8 ನಿಮಿಷಗಳ ಕಾಲ ಆಗ್ಲಿ. ಈಗ ಈ ಕಡೆ ಕೂಡ ಆಗ್ಲೇ ತೊಗರಿಕಾಯಿಯನ್ನ ಬೇಯೋದಕ್ಕೆ ಇಟ್ಟಿದ್ವಿ, ಅದು ಕೂಡ 2 ವಿಷಲ್ ಬಂದಿದೆ, ನೋಡ್ತಿರ್ಬೋದು. ಈಗ ಇದನ್ನು ಕೂಡ ನೀರೆಲ್ಲವನ್ನು ಕೂಡ ಬಸ್ಕೊಬಿಟ್ರೆ ನೋಡಿ, ತೊಗರಿಕಾಯಿ ಎಲ್ಲವೂ ಕೂಡ ನೀಟಾಗಿ ಬೆಂದಿದೆ. ನೀರನ್ನ ಎಲ್ಲ ಕೂಡ ಬಸ್ಕೋಬೇಕಾಗುತ್ತೆ, ಸಪ್ರೇಟ್ ಮಾಡಬೇಕಾಗುತ್ತೆ. ಈಗ ಇದು ಈ ಕಡೆ 8 ನಿಮಿಷಗಳ ಕಾಲ ಆಗಲಿ. ಇದು ಆನಂತರ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ನಮ್ಮ ಒಂದು ಗೋಧಿ ಶಾವಿಗೆ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 8 ನಿಮಿಷ ಆಗಿದೆ ಕರೆಕ್ಟಾಗಿ. ಈಗ ಸ್ಟವ್ ಅನ್ನ ಆಫ್ ಮಾಡ್ಕೋತಾ ಇದೀವಿ. ಈಗ ಇದೊಂದು 2 ನಿಮಿಷ ಆರ್ಲಿ, ನಂತರ ಇದನ್ನ ತೆಕ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ಆರಿದೆ ಈ ಒಂದು ಇಡ್ಲಿ ಪಾತ್ರೆ. ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಉದುದ್ರಾಗಿ ಬೆಂದಿದೆ ಅಂತ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕೋಣ, ಎಲ್ಲವನ್ನು ಕೂಡ ಎತ್ಕೊಂಡು ನೀಟಾಗಿ. ನೋಡ್ತಾ ಇದ್ದೀರಾ, ಈಗ ಈ ಒಂದು ಪಾತ್ರೆಗೆ ಎಲ್ಲವನ್ನು ಕೂಡ ಈ ರೀತಿ ಬಗ್ಸ್ಕೊಳ್ಳೋಣ. ಈ ರೀತಿ ಬಗ್ಸಿದ್ರೆ ನೋಡ್ತಿರ್ಬೋದು ಉಡಿ ಉಡಿಯಾಗಿ ಬಂದಿದೆ. ನೀವು ಒಂದ್ಸತಿ ಕೈಯಲ್ಲಿ ಈ ರೀತಿ ಅಂದ್ಕೊಂಡ್ರೆ ಎಲ್ಲ ಕೂಡ ಉಡಿ ಆಗುತ್ತೆ. ಇದೇ ರೀತಿ ಎಲ್ಲವನ್ನು ಕೂಡ ಈ ಒಂದು ಪಾತ್ರೆಗೆ ಹಾಕೋಣ. ನೋಡಿ, ಈ ರೀತಿ ಎಲ್ಲವನ್ನು ಕೂಡ ಈಗ ಹಾಕೋತೀವಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈಗ ಯಾವ ರೀತಿ ಉಡಿ ಉಡಿಯಾಗಿ ಬೆಂದಿದೆ ಅಂತ. ಈಗ ಈ ರೀತಿ ಉಡಿ ಉಡಿ ಮಾಡ್ಕೋಬೇಕು. ಎಲ್ಲವೂ ಕೂಡ ಇಡ್ಲಿ ತರ ಇರುತ್ತೆ. ಅದನ್ನ ನೀಟಾಗಿ ಬಿಸಿಲೇ ಒಂದ್ ಸ್ವಲ್ಪ ನೀವು ಇದ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನಂತರ ಈಗ ಉಪ್ಪನ್ನ ಮೊದ್ಲು ಕೂಡ ಹಾಕಿದ್ವಿ, ಈಗ ಒಂಚೂರು ಹಾಕೋಣ, ಇನ್ನೊಂಚೂರು. ಬೆಂದಾದ ನಂತರ ಒಂದ್ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ನೀಟಾಗಿ ಉದುದ್ರ ಕಲಸಿ ಇಟ್ಕೊಳ್ಳೋಣ. ನೋಡ್ತಿದ್ದೀರಾ, ನೀಟಾಗಿ ಉದುದ್ರಾಗಿ ಕಲ್ಸ್ಕೊಂಡಿದೀವಿ. ಈಗ ಇದಕ್ಕೆ ಉಪ್ಪೆಲ್ಲವೂ ಕೂಡ ಹಿಡಿತಾ ಇದೆ. ಆ ರೀತಿ ಕಲ್ಸ್ಕೊಳ್ಳಿ. ಹಾಗೆ ಉದುದ್ರಾಗಿ ಬರೋ ರೀತಿ ಬಿಡಿ ಮಾಡ್ಕೊಳ್ಳಿ ಕೈಯಲ್ಲಿ. ಈಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದಕ್ಕೆ ಒಗ್ಗರಣೆನ ಹಾಕೋದಕ್ಕೋಸ್ಕರ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಈಗ ಎಣ್ಣೆನ ಹಾಕೋಣ. ಈಗ ಎಣ್ಣೆ ಒಂದ್ ಸ್ವಲ್ಪ ಕಾಯ್ಬೇಕು, ಅಲ್ಲಿಗಂಟ ಒಂದ್ 2 ನಿಮಿಷ ಎಣ್ಣೆ ಕಾಯ್ಲಿ. ಆನಂತರ ಸಾಸಿವೆ ಎಲ್ಲವನ್ನು ಕೂಡ ಹಾಕೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಕಾದಿದೆ. ಈಗ ಸಾಸಿವೆನ ಹಾಕೋಣ ಮೊದಲನೇದಾಗಿ. ಈಗ ಸಾಸಿವೆ ಎಲ್ಲವೂ ಕೂಡ ಸ್ವಲ್ಪ ಸಿಡಿಯುತ್ತೆ. ಈಗ ಸಾಸಿವೆ ಸಿಡಿಯೋ ಅಂತ ಟೈಮಲ್ಲಿ ಈಗ ಕಡಲೆ ಬೀಜನೂ ಕೂಡ ಸೇರಿಸ್ಕೋತಾ ಇದೀವಿ. ನಂತರ ಅದ್ರ ಜೊತೆಗೆ ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಇದನ್ನು ಕೂಡ ಸೇರಿಸ್ಕೋಣ. ಉದ್ದಿನ ಬೇಳೆನೂ ಕೂಡ ಹಾಕೋತಾ ಇದೀವಿ, ಜೊತೆಗೆ ಕಡಲೆಬೇಳೆನೂ ಕೂಡ ಹಾಕೋತಾ ಇದೀವಿ. ಈಗ ಇದನ್ನ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಗೋಲ್ಡನ್ ಕಲರ್ ಬರ್ಬೇಕಿದು. ನೋಡ್ತಾ ಇದ್ದೀರಾ, ನೀಟಾಗಿ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ನೀಟಾಗಿ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇರ್ಬೋದು ಫ್ರೆಂಡ್ಸ್, ಈಗ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಣ. ಕರ್ಬೇವಿನ ಸೊಪ್ಪನ್ನು ಹಾಕೋದ ನಂತರ ಹಸಿಮೆಣಸಿಕಾಯಿ ಕೂಡ ಹಾಕೋಣ. ಜೊತೆಗೆ ಈ ಒಂದು ತೊಗರಿಕಾಯಿ ಬೇಯಿಸಿಟ್ಕೊಂಡಿರೋ ತೊಗರಿಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ತೊಗರಿಕಾಯಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಾಗುತ್ತೆ. ಈಗ ತೊಗರಿಕಾಯಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ನೋಡ್ತಾ ಇರ್ಬೋದು, ತೊಗರಿಕಾಯಿ ಕೂಡ ಎಣ್ಣೆಲಿ ಫ್ರೈ ಆಗ್ತಿದೆ. ಈಗ ಒಂದು ಸ್ವಲ್ಪ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕಾಗುತ್ತೆ. ನೀಟಾಗಿ ಎಣ್ಣೆಲಿ ಫ್ರೈ ಆಗಲಿ ತೊಗರಿಕಾಯಿ ಕೂಡ.
ನಂತರ ಫ್ರೆಂಡ್ಸ್ ಈಗ ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕೋಣ. ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಅಥವಾ ಕೆಂಪುಗಾಗೋ ಗಂಟ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಕಲರಿಗೆ ಬರೋ ಗಂಟ ನೀಟಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ನೀಟಾಗಿ ಈರುಳ್ಳಿ ಎಲ್ಲ ಕೂಡ ಬಾಡಬೇಕು, ಅಲ್ಲಿ ಗಂಟ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈರುಳ್ಳಿ ಎಲ್ಲವೂ ಕೂಡ ನೀಟಾಗಿ ಕೆಂಪಗೆ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಈ ಒಂದು ಗೋಧಿ ಶಾವಿಗೆ, ಅದನ್ನು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಇದನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಕೂಡ. ಇದಕ್ಕೆ ಉಪ್ಪನ್ನು ನಾವು ಬೇಯಿಸಿದಾಗಲೇ ಹಾಕಿ ಕಲಸಿದ್ದೀವಿ, ಅದರಿಂದ ಈಗೇನು ಉಪ್ಪು ಹಾಕೋತಾ ಇಲ್ಲ. ಈಗ ಇದನ್ನು ಶಾವಿಗೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಶಾವಿಗೆನ ಹಾಕ್ಕೊಂಡು ಒಂದು ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸನ್ನು ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮ ಒಂದು ಗೋಧಿ ಶಾವಿಗೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಅಲ್ಲಿಗೆ ನೀಟಾಗಿ ಆಗಿದೆ ಅಂತ ನೋಡ್ತಾ ಇದ್ದೀರಾ. ನೀಟಾಗಿ ಮಿಕ್ಸನ್ನು ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಮುಗೀತು. ಇದೊಂದು ಗೋಧಿ ಶಾವಿಗೆ ನೀಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ನೀಟಾಗಿ ಬಂದಿದೆ ಗೋಧಿ ಶಾವಿಗೆ. ನೋಡಿ, ಇಷ್ಟ ಆದರೆ ಮುಗೀತು. ಇದು ನೀಟಾಗಿ ಆಗಿದೆ. ಒಂದು 2 ನಿಮಿಷ ತಟ್ಟೆ ಮುಚ್ಚಿ ಆನಂತರ ಸರ್ವನ್ನು ಮಾಡ್ಕೊಳ್ಳೋಣ. ಅಷ್ಟೇ, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸರ್ವನ್ನು ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕೂಡ ಈಗ ತಿಳಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದನ್ನು ನೀಟಾಗಿ ಸರ್ವನ್ನು ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಈಗ ಎಷ್ಟು ಚೆನ್ನಾಗಿ ಬಂದಿದೆ, ಇದನ್ನು ಸರ್ವನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ನೀಟಾಗಿ ಯಾವ ರೀತಿ ಟೇಸ್ಟಾಗಿ ಬಂದಿದೆ ಅಂತ ಟೇಸ್ಟ್ ನೋಡಿ ಕೂಡ ತಿಂದು ಹೇಳ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಯಾವ ರೀತಿ ಈ ಒಂದು ಗೋಧಿ ಶಾವಿಗೆ ಬಂದಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಸೂಪರಾಗಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾವ ರೀತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಇದೇ ರೀತಿ ನಮ್ಮ ಒಂದು ಕುಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.